ಸರ್ ಇದು 12 ತಂಡಗಳು. ಆ್ಯಕ್ಚುಲಿ ನಾವು 6 ತಂಡ ಅಂತ ಪ್ಲ್ಯಾನ್ ಮಾಡಿದ್ದು, ಅದು 8 ಆಯಿತು. 8 ಆದರೂ ಪರವಾಗಿಲ್ಲ ಅಂತ ಸುಮ್ಮನಿದ್ವಿ. 10 ಆಯಿತು. ಅಂದರೆ 9 ಆಗೋಕ್ಕೆ ಸಾಧ್ಯ ಇಲ್ಲ, 10 ಆಗಬೇಕು. 10 ಆಯಿತು. ಆಮೇಲೆ ನೆಕ್ಸ್ಟ್ 12. ಇವತ್ತು ಬೆಳಿಗ್ಗೆ ಒಳಗಡೆ 12 ಆಗೋಯ್ತು. ಸೊ ಅದಕ್ಕೆ ನಾವು ಅದು ಪ್ಲೇಯರ್ಸ್ನೆಲ್ಲ ಫೈನಲ್ ಮಾಡಿ ಬುಕ್ ಮಾಡೋಕ್ಕಾಗಲ್ಲ, ಆ ಕಾರಣಕ್ಕೋಸ್ಕರ. ಆಮೇಲೆ ಇದು 5 ಓವರ್ ಮ್ಯಾಚು ಸಂದೀಪ್ ಅವರೇ. 5 ಓವರ್ ಮ್ಯಾಚು. 6 ಇತ್ತು, 1 ಓವರ್ ಕಮ್ಮಿ ಮಾಡಿದ್ವಿ. 5 ಓವರ್ ಮ್ಯಾಚು. ಇದರಲ್ಲಿ 8 ಜನ ಪ್ಲೇಯರ್ಸ್ ಇರ್ತಾರೆ. ಇದು ಬಾಕ್ಸ್ ಕ್ರಿಕೆಟ್. ಇನ್ನೊಂದು ಹೇಳ್ತೀನಿ, ಇದು ಬಾಕ್ಸ್ ಕ್ರಿಕೆಟು, ಇಂಡೋರಲ್ಲಿ ಆಡುವಂಥ ಒಂದು ಬಾಕ್ಸ್ ಕ್ರಿಕೆಟ್ ಮಾಡ್ತಿರೋದು. ಯಾಕಂದರೆ ಬಿದ್ದು ಏಟಾಗಿ ಆಮೇಲೆ ನಾಳೆ ಹೇಳ್ತಾರೆ ಏನಪ್ಪ ಆಡಿಸ್ಬಿಟ್ಟು ಕೈಕಾಲು ಮುರಿಸಿ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಡೈಲಾಗ್ ಬರುತ್ತೆ. ಯಾಕಂದ್ರೆ ನಾನು ಅದೇ ಸಮೂಹದ ಒಳಗಡೆ ಇರೋದಲ್ಲ, ಮಿಡ್ಲಲ್ಲಿ ನಮ್ಮವ್ರು ಆವಾಗ ಒಂದು ಡೈಲಾಗ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಂಡೋರ್ ಮಾಡಿದ್ದೀವಿ ಫಸ್ಟ್ ಟೈಮು. ಇದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅದನ್ನ ರಾಜ್ ಕಪ್ಪಿಗೂ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡೋಕೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಇದು ರಣಜಿ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಮ್ಯಾಚ್ ರಾಜ್ ಕಪ್ಪು. ಇದು ರಣಜಿ. ಯಾಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಪ್ಲೇಯರ್ ತಗೊಂಡು ಒಂದು ರಾಜ್ ಕಪ್ ಮಾಡಬೇಕಂತ ಇರೋದು. ರಾಜ್ ಕಪ್ ಈ ಸರ್ತಿ ಬೇರೆನೇ ಇದೆ, ಇಲ್ಲೂ ಇದೆ, ಅಬ್ರಾಡಲ್ಲೂ ಇದೆ. ಆ ಪ್ಲ್ಯಾನ್ ಹಾಕಿದ್ವಿ. ಇದರಲ್ಲಿ ಟೈಟ್ಲ್ ಸ್ಪಾನ್ಸರ್ಡ್ ಬಂತ DS ಮ್ಯಾಕ್ಸು, ರಾಜುಗೌಡರು ಇದರಲ್ಲಿ ಇದ್ದಾರೆ. ಹಾಗೆ ದಯಣ್ಣ DS ಮ್ಯಾಕ್ಸ್ ಕಂಪನಿ ಮಾಲೀಕರು ನಮಗೆ ಟೈಟ್ಲ್ ಸ್ಪಾನ್ಸರ್ಡ್ ಆಗಿ ಬಂದಿದ್ದಾರೆ. ಹಾಗೆ ವಿನ್ನರ್ಸಿಗೆ 3 lakhs ಕ್ಯಾಶ್ ಪ್ರೈಸು. ರಾಜುಗೌಡರು ಮಾಜಿ ಮಂತ್ರಿ, ಮಾಜಿ MLA, ಇವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ. 3 lakhs ಕ್ಯಾಶ್ ಪ್ರೈಸು. ಹಾಗೆ ಇದರ 5 ಓವರ್ ಮ್ಯಾಚ್ ಇರುತ್ತೆ. 8 ಜನ ಪ್ಲೇಯರ್ ಇರ್ತಾರೆ. ಒಬ್ಬೊಬ್ಬರಿಗೆ 2 ಓವರ್ ಹಾಕ್ಬೋದು. 3 ಜನ ಅಂದರೆ 4 ಅಥವಾ ಒಬ್ಬ ಒಂದು, ಒಟ್ಟು 2 ಓವರ್ ಹಾಕ್ಬೋದು. ಇನ್ನು ಹೆಚ್ಚಿನ ರೂಲ್ಸ್ನ ಯಾರು ನಮ್ಮ ಮ್ಯಾಚ್ ಟೈಮಲ್ಲಿ ಹೇಳ್ತೀವಿ. ಈಗ ಆಕ್ಷನ್ಗೆ ಹೋಗ್ತೀವಿ. ಆಕ್ಷನ್ಗೆ ಹೋಗೋದು ಏನಂದರೆ ಪ್ಲೇಯರ್ಸ್ ತುಂಬ ಇರೋದ್ರಿಂದ ಈಗ ನಾವು ಒಂದು